ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವಿಡಿಯೋ ಏನು ಅಂದರೆ ಸರ್ಪ್ರೈಸ್ ಫಾರ್ ಮೈ ಹಸ್ಬೆಂಡ್. ನಾಳೆ ಅವ್ರದ್ದು ಬರ್ಡೇ ಇದೆ. ಸೊ ನಾನು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಅದು ಅವ್ರಿಗೆ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಗೋ ಔಟ್ ಫಾರ್ ದ್ಯಾಟ್. ಸೊ ಎವ್ರಿಥಿಂಗ್ ಪ್ಯಾಕ್ಡ್, ಪ್ಲ್ಯಾನ್ ಆ್ಯಂಡ್ ಡನ್. ಬಟ್ ದ ಟಾಸ್ಕ್ ಇಸ್ ಅವ್ರನ್ನ ಇವಾಗ ಕರಿಬೇಕು ಕರ್ಕೊಂಡು ಹೋಗೋದಕ್ಕೆ. ನಂಗೆ ಡ್ರೈವ್ ಮಾಡೋಕ್ಕೆ ಬರಲ್ಲ, ಅವರೇ ಡ್ರೈವ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೌ ದ ಪ್ಲ್ಯಾನ್ ಗೋಸ್. ಬಾ, ರೆಡಿಯಾಗಿ ಎಲ್ಲೋ ಹೋಗೋಣ. ಬನ್ನಿ, ರೆಡಿಯಾಗಿ ಎಲ್ಲೋ ಹೋಗೋಣ ಆಚೆ. ಬ್ಯಾಡ್ಮಿಂಟನ್ ಏನು ಬೇಡ, ಬನ್ನಿ ಬನ್ನಿ ಬನ್ನಿ, ಬೇಗ ಹೋಗಿ ರೆಡಿಯಾಗಿ, ಹೋಗಿ ರೆಡಿಯಾಗಿ. ಲೆಟ್ಸ್ ಗೋ. ಕ್ಯಾಪ್ ಕಾರಲ್ಲೇ ತೊಗೊಂಬನ್ನಿ. ಮಳೆ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಳೆ ಇದೆ. ಈ ಮಳೆಯಲ್ಲಿ ಎಲ್ಲಿ ಅಂತ ಯಾರಿ ಎಲ್ಲೋಗ್ತಾ ಇದೀಯಾ? ನನಗೇನು ಅನಿಸುತ್ತೆ ಅಂದರೆ, ಒನ್ಸ್ ಇನ್ ಎ ವೈಲ್ ನಮ್ಮ ಲವ್ಡ್ ಒನ್ಸಿಗೆ ವಿ ಹ್ಯಾವ್ ಟು ಮೇಕ್ ದೆಮ್ ಫೀಲ್ ಸ್ಪೆಷಲ್. ಮೇ ಬಿ ಬರ್ಡೇಸ್ ಆರ್ ವೆರಿ ಆ್ಯಪ್ಟ್ ಫಾರ್ ದ್ಯಾಟ್. ಇಟ್ಸ್ ನಾಟ್ ಅಬೌಟ್ ಕಾಸ್ಟ್ಲಿ ಗಿಫ್ಟ್ ಆರ್ ಸಮಥಿಂಗ್, ಬಟ್ ಅವರ್ ಎಫರ್ಟ್ಸ್ ವಿಚ್ ಮೇಕ್ ದೆಮ್ ಫೀಲ್ ಸ್ಪೆಷಲ್ ಆ್ಯಂಡ್ ಲವ್ಡ್ ಮ್ಯಾಟರ್ಸ್ ಎ ಲಾಟ್. ಎವ್ರಿಬಡಿ ಡಿಸರ್ವ್ಸ್ ಅಂತ ನನ್ನ ಪ್ರಕಾರ, ಅಟ್ಲೀಸ್ಟ್ ಆನ್ ದೇರ್ ಬರ್ಡೇಸ್. ಮೇ ಬಿ ಲೈಕ್ ರೈಟಿಂಗ್ ಎ ಲೆಟರ್ ಟು ದ್ಯಾಮ್, ಸರ್ಪ್ರೈಸ್ ಆಗಿ ಅವ್ರಿಗೆ ಇಷ್ಟ ಆಗಿರೋ ಅಡುಗೆ ಮಾಡೋದಿರ್ಬೋದು, ಒಂದು ಪುಟಾಣಿ ಗಿಫ್ಟ್ ಇರ್ಬೋದು, ಫ್ಲವರ್ಸ್ ಇರ್ಬೋದು. ಸೊ ಈ ರೀತಿ ಏನಾದರೂ ಒಂದು ಸರ್ಪ್ರೈಸ್ ಅವರಿಗೆ ಕೊಟ್ಟು ಅವ್ರ ಮುಖದಲ್ಲಿ ಆ ಸಂತೋಷ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಆ್ಯಕ್ಚುಲಿ ಈಸ್ಟರ್ ಹಾಲಿಡೇಸ್ ಇತ್ತಲ್ವ, ಸೊ ಹಾಗಾಗಿ ಕುಲ್ಲ ಗಾರ್ಡನ್ ಅಂತ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ವೆದರ್ ತುಂಬ ಬ್ಯಾಡ್ ಇತ್ತು ಅಂದ್ಬಿಟ್ಟು ನಾವು ಅದನ್ನು ಪ್ಲ್ಯಾನ್ನ ಪ್ರೊಸೀಡ್ ಮಾಡಲಿಲ್ಲ. ಬಟ್ ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ದಾರೆ ಅದೇ ಸರ್ಪ್ರೈಸು, ಸೊ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ ಅಂತ. ಕ್ಯಾನ್ಸಲ್ ಆಗಿರೋದು ಸುಮ್ಮನೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ರೀಚ್ ಆಗಿದ್ದೀವಿ, ಇಲ್ಲಿ ಬಂದಿದ್ದೀವಿ. ಯಾರಿಗೂ ಗೊತ್ತಿಲ್ಲ ಎಲ್ಲಿ ಬರ್ತಾ ಇದ್ದೀವಿ ಏನು ಅಂತ. ಹಾಯ್, ಎಲ್ಲಿ ರೀಚ್ ಆಗಿದ್ದೀವಿ? ಕ್ಯಾಸಲ್ ಮನೆ. ಸೊ ಇವಾಗ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗ್ಬೇಕು. 2 ಕಾಲಿಗೆ ನಾವು ರೀಚ್ ಆಗಿದ್ದೀವಿ. ಬನ್ನಿ ಒಳಗೆ ಹೋಗೋಣ. ನೋಡಿ, ಹಿಂದ್ಗಡೆನೆ ಸಿ ಇರೋದು, ಸಿ ಸೌಂಡ್ ಬರ್ತಾ ಇದೆ. ಎಷ್ಟು ದೊಡ್ಡ ಕ್ಯಾಸಲ್ ಇದೆ. ಏನೂ ಗೊತ್ತಿಲ್ಲ, ಬ್ಲೈಂಡಾಗಿ ಕರ್ಕೊಂಡು ಬರ್ತಾ ಇದ್ದೀನಿ ಇಬ್ಬರೂ. ಫೈನಲಿ ಸರ್ಪ್ರೈಸ್ ಈಗ ರಿವೀಲ್ ಆಗಿಬಿಡ್ತು ರಿಸೆಪ್ಷನಲ್ಲಿ. ಪ್ಲಾನ್ ಹಿಂಗನ್ನಿಸ್ತಾ ಇದೆ. ಇಲ್ಲಿ ನಾವು ರೆಸಾರ್ಟಿಗೆ ಬಂದಿದ್ದೀವಿ. ಸೊ ರೆಸಾರ್ಟ್ ಇವಾಗ ಕೀ ಸಿಕ್ತು, ಚೆಕ್ ಇನ್ ಮಾಡೋಣ. ಸ್ವೀಡನಲ್ಲಿ ಈ ಥರ ರೆಸಾರ್ಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಇವರಿಗೆ. ಸೊ ಹಾಗಾಗಿ ಇವರಿಗೆ ರೆಸಾರ್ಟಲ್ಲಿ ಹೋಗಿ ಸ್ಟೇ ಮಾಡೋದು, ಈ ಥರ ಅದು ಸ್ಪಾ ರೆಸಾರ್ಟ್ ಇದು ತುಂಬ ಇಷ್ಟ. ಸೊ ಹಾಗಾಗಿ ನಾನಿವತ್ತು ಇದು ಬುಕ್ ಮಾಡಿರೋದು. ಈ ರೀತಿ ಇದೆ. ಆ ಕಡೆ ಪಾರ್ಕಿಂಗು ಇಲ್ಲಿದೆ, ಆ ಕಡೆ ರೂಮ್ಸ್, ಅದೆಲ್ಲ ರೂಮ್ಸು. ಸೊ ರೂಮ್ಸ್ ಇಲ್ಲಿದೆ. ಇವ್ರ ಬಟ್ಟೆನ ಎಲ್ಲ ಹೇಳ್ದೇನೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಒಳಗೋಗಿ 117 ರೂಮ್ ಗೋಗುಲ್ಕು. 117 ಫಸ್ಟ್ ರೂಮ್. ಹೂನಪ್ಪ, ಸ್ವಿಮ್ಮಿಂಗ್ ಪೂಲು ಇದೆ. ಇಲ್ಲ. ಸೊ ಇದು ರೂಮು ನೋಡಿ, ಬೆಡ್ ಇದೆ. ರೂಮೆಲ್ಲ ಚಿಕ್ಕದೆ, ಯು ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಮಚ್ ಇನ್ ಸ್ವೀಡನ್. ಟಿ ವಿ ಇದೆ, ಇಲ್ಲೊಂದು ಚೇರ್ ಇದೆ. ಸಿ ವಿವೇನಿಲ್ಲ, ಜಸ್ಟ್ ಹೋಟೆಲ್ ಇಲ್ಲಿಂದ. ಸಿ ಆ್ಯಕ್ಚುಲಿ ತುಂಬ ನಿಯರ್ ಇದೆ, ಹಿಂದ್ಗಡೆನೇ ಸಿ, ವಿ ಕ್ಯಾನ್ ಗೋ. ಆಮೇಲೆ ಬಾತ್ರೂಮ್ ನೋಡೋಣ. ಲೆಟ್ಸ್ ಸಿ. ಬಾತ್ರೂಮ್ ಏನು ಇಲ್ಲ, ಟಬ್ ಇಲ್ಲ, ಚಿಕ್ಕ ಬಾತ್ರೂಮ್. ಓಕೆ. ಸೊ ಇವಾಗ ಟ್ರೀಟ್ಮೆಂಟ್ ಬುಕ್ ಮಾಡಿದ್ದೀವಿ, ಮಸಾಜ್ ಆ್ಯಂಡ್ ಐ ಥಿಂಕ್ ಫುಟ್ ಮಸಾಜ್ ಫಾರ್ ನಂದು
ಬರ್ಡೇ ಬಾಯ್ಗೆ 3:45ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾರೆ. ಸೊ ಅದಾದಮೇಲೆ ನೋಡೋಣ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀವಿ. ಟುಮಾರೋ ವಿ ಹ್ಯಾವ್ ಅದರ್. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ. ಸೊ ಆ್ಯಕ್ಚುಲಿ ಫ್ರಿಡ್ಜ್ ಇಲ್ಲಿದೆ, ರೂಮ್ ಒಳಗಡೆ ಫ್ರಿಡ್ಜ್ ಇಲ್ಲ, ಸೊ ಇಲ್ಲಿಟ್ಟಿದ್ದಾರೆ. ಅದ್ರ ಮೇಲೆ ರೂಮ್ ನಂಬರ್ ಬರಿಬೇಕು. ಸೊ ಲೆಟ್ಸ್ ಗೋ. ಸೊ ಅವ್ರ ಬಟ್ಟೆ ಯಾವ್ದ್ಯಾವ್ದೋ ಇಟ್ಕೊಂಡು ಬಂದಿದ್ದೀನಿ ನಾನು. ಸೊ ಪರ್ಫ್ಯೂಮ್ ತಂದಿಲ್ಲ, ಅದು ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ. ನಾನು ಯಾವುದು ಬೇಸಿಕ್ ನೆಸೆಸಿಟೀಸ್ ತಗೊಂಡ್ ಬಂದೆ. ಹೇಳಿ ಹೆಂಗಿತ್ತು ಸರ್ಪ್ರೈಸ್? ಆಕ್ಚುಲಿ ಅವ್ರು ಬರುವಾಗ ಫುಲ್ ಮುಖ ಮಾಡ್ಕೊಂಡು ಎಲ್ಲಿ ಅಂತ ಹೇಳ್ತಾ ಇಲ್ಲ. ಬ್ಯಾಡ್ಮಿಂಟನ್ ಇದೆ, ನನಗೆ ಬ್ಯಾಡ್ಮಿಂಟನ್ ಪ್ಲಾನ್ ಮಾಡಿದ್ದೆ, ನೆನ್ನೆನು ಬ್ಯಾಡ್ಮಿಂಟನ್ ಮಿಸ್ ಆಯ್ತು. ಸೊ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ಬ್ಯಾಡ್ಮಿಂಟನ್. That's how surprises are like that, not pre-planning, right? Yes. I pre-planned this, but not for them too. ಗುಲ್ಕುಗೂ ಹೇಳಿಲ್ಲ ನಾನು, ಇವಳು ಬಾಯ್ ಬಿಟ್ಬಿಡ್ತಾಳೆ ಅಂತ. ಗುಲ್ಕುಗೂ ಏನು ಹೇಳಿರ್ಲಿಲ್ಲ ಅಲ್ಲ ಗುಲ್ಕು? ಹಿಂಗೆ ಹಿಂಗಡೆ ಬೀಚ್ ಇದೆ ಅಂತ ನೋಡೋದಕ್ಕೆ ಬರ್ತಾ ಇದೀವಿ. ಬಟ್ ಸಿಕ್ಕಾಪಟ್ಟೆ ಗಾಳಿ ಇದೆ ಇವತ್ತು, ವೆದರೇ ಚೆನ್ನಾಗಿಲ್ಲ. ಇಲ್ಲಿ ನೋಡಿ ಔಟ್ಡೋರ್ ರೆಸ್ಟೋರೆಂಟಿಗಿದೆ ಸಮ್ಮರ್ ಟೈಮಲ್ಲಿ. ಇಲ್ಲೇ ರೆಸಾರ್ಟ್ ಹಿಂದ್ಗಡೆ ವಾಕ್ ಮಾಡ್ಕೊಂಡು ಹೋಗಿ ಬೀಚ್ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಬಟ್ ಗಾಳಿ ಎಷ್ಟು ಜೋರಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಆರೆಂಜ್ ಅಲರ್ಟ್ ಅಂತ ಕೊಡ್ತಾರೆ, ಅಂದರೆ ಈ ರೀತಿ ತುಂಬ ಗಾಳಿ ಇದೆ ಅಂತ ವೆದರ್ ರಿಪೋರ್ಟಲ್ಲಿ ಹೇಳಿದರು, ಡೇಂಜರ್ ಅಂತ. ಸೊ ಹಾಗಾಗಿ ನಾವು ಹೋಗಲಿಲ್ಲ, ವಾಪಸ್ ರೂಮ್ ಒಳಗಡೆನೆ ಹೋದ್ವಿ. ಬೀಚ್ ಸೌಂಡ್. ಇದು ಎಂಟ್ರೆನ್ಸು. ಈ ಕಡೆ ರೆಸ್ಟೋರೆಂಟ್ ಇದೆ, ಮೇಲ್ಗಡೆ ಏನಿದೆ ಗೊತ್ತಿಲ್ಲ. ಆಟ ಆಡೋಕ್ಕೇನೋ ಇದೆ ಇಲ್ಲಿ ನೋಡಿ. ಇಲ್ಲಿ ಬಿಲಿಯರ್ಡ್ ಸ್ಪೆಲ್ ಹೋಗೋಣ. ಒಂದು ಪೂಲ್ ಏರಿಯಾ, ಹಾಟ್ ಪೂಲು, ಅದು ನಾಳೆ ಹೋಗ್ತೀವಿ. ಅಲ್ಲಿ ಊಟ ಮಾಡಕ್ಕೆ ಹೋಗ್ತಾರಪ್ಪ. ಇದು ರೆಸ್ಟೋರೆಂಟ್ ಅನ್ಸುತ್ತೆ, ರೆಸ್ಟೋರೆಂಟ್ ಇದಕ್ಕೆ ಇರೋದು. ಇಲ್ಲಿ ಆಟ ಆಡೋದಕ್ಕೆ ನೋಡಿ ಎಲ್ಲ ಕಡೆ ಮಿರರು. ಆಮೇಲೆ ಇಲ್ಲಿ ಆಟ ಆಡೋದಕ್ಕೆ ಏನೋ ಇಟ್ಟಿದ್ದಾರೆ, ಬೋರ್ಡ್ ಗೇಮ್ಸು, ಕಾರ್ಡ್ಸು ಎಲ್ಲ. ಆಮೇಲೆ ಅಲ್ಲೇನಿದೆ ರೀ, ಜಸ್ಟ್ ಸಿಟ್ ಔಟ್ ಏರಿಯಾ ಇದೆ ಇಲ್ಲಿ. ಇದೊಂದು ಒಂದು ಹೋಗಿಲ್ಲ ಆದರೆ. ಓ ಗುಡ್ ಜಾಬ್. ಮೇಲ್ಗಡೆ ಇಲ್ಲಿ ಪ್ಲೇ ಏರಿಯಾ ಇದೆ. ಇಲ್ಲಿ ಪ್ಲೇ ಏರಿಯಾಯಿಂದ ಆಚೆ ಬಾಲ್ಕನಿ ನೋಡಿ. ಮಳೆ ಬರ್ತಾ ಇದೆ, ವೆದರೇ ಚೆನ್ನಾಗಿಲ್ಲ. ಬಟ್ ಎನಿಹಾವ್ ನಾವು ಔಟ್ಡೋರ್ ಎಲ್ಲೂ ಹೋಗ್ತಾ ಇಲ್ಲ. ಸೊ ಇಂಡೋರೇ ಇರೋದ್ರಿಂದ ಮಳೆ ಬಂದರೂ ಪರವಾಗಿಲ್ಲ. ಬೋರ್ಡ್ ಖಾಲಿ. ಲಾಸ್ಟ್ ನಂದು ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ದಾರೆ, ಮಸಾಜ್ ಆ್ಯಂಡ್ ಸಮಥಿಂಗ್ ನೋಡೋಣ. ಒಳಗಡೆ ಅಲೋ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ಅಲೋ ಮಾಡಿದ್ರೆ ನಾನು ಅಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಸ್ಪಾ ಏರಿಯಾನೇ ಸಪ್ರೇಟ್ ಆಗಿದೆ. ಇಲ್ಲ ಅಂದ್ರೆ ನಾನು ಅರಿಯಾದ್ನ ಅವ್ರು ಬರೋವರೆಗೂ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀವಿ. ತುಂಬ ಚೆನ್ನಾಗಿದೆ ನೋಡಿ. ಸೋಫಾ ನನ್ನ ಡ್ರೆಸ್ಸು ಮ್ಯಾಚ್ ಬೇರೆ ಆಗ್ತಾ ಇದೆ. ಸೊ ಇಲ್ಲಿ ಬಂದಿದ್ದೀವಿ. ಬಾತ್ರೂಮ್ ಹಾಕೊಂಡ್ಬರ್ಬೇಕಂತ. ಇವಾಗ ನಾನು ನನ್ನ ಮಗಳು ಆಟ ಆಡ್ತಾ ಇದ್ದೀವಿ. ಹೌದಾ? ನೀನು ಹೋಗಲ್ವಾ ಮಸಾಜ್ಗೆ? ಸೊ ನಾನು 1 2 ಬೇಗ 3 4 5 6 ಬೇಗ 7 8 9 10 1 ಹಾಕ್ಬೇಕು.
1. One. This is 1. Take. 1, 2, 3. 4. I mean 4. Ulta. 4 ulta. 5, 6. 7. 7. I win. ಮಧ್ಯ ಮಧ್ಯ ತಗೋಬಾರ್ದು ಗುಲ್ಕು. ಹಾಕು. 1, 2, 3, 4, 5, 6. 7. You win. Again. ಯು ಫಿನಿಶ್ಡ್ ಆಲ್ ದ ಕಾರ್ಡ್ಸ್. ಈ ಗೇಮ್ ಯಾರಿಗಾದ್ರೂ ಗೊತ್ತಾ ನೋಡಿ, ನಿಮ್ಮ ಹತ್ರ ಈ ಥರ ಕಾರ್ಡ್ಸ್ ಇದ್ರೆ ಪ್ಲೇ ಮಾಡ್ಬೋದು. 1 2 3 4 ಅಂತ ಹೇಳ್ತಾ ಹೋಗ್ಬೇಕು, ಒಬ್ರಾದ್ಮೇಲೆ ಒಬ್ರು. ಯಾರು ಹೇಳಿರೋ ನಂಬರ್ ಬರುತ್ತೋ ಆಪೋಸಿಟ್ ಪರ್ಸನ್ ಆ ಕಾರ್ಡ್ಸ್ ತಗೋಬೇಕು. ಕೊನೆಗೆ ಯಾರು ಕಾರ್ಡ್ಸ್ನ ಖಾಲಿ ಮಾಡ್ತಾರೋ ಅವ್ರು ವಿನ್. ಕಿಚನ್ ಇದೆ ಅನ್ಸುತ್ತೆ. ಓಕೆ, ದಿಸ್ ಇಸ್ ರೆಸ್ಟೋರೆಂಟ್. ನೋಡಿ, ಆಕ್ಚುಲಿ ಬಾತ್ರೂಮ್ ಅಲ್ಲಿ ರಿಚುವಲ್ಸ್ ಇಟ್ಟಿದ್ದಾರೆ. ರಿಚುವಲ್ಸ್ ಹ್ಯಾಂಡ್ ವಾಶ್, ಬಾಡಿ ಲೋಷನ್ ಇಟ್ಟಿದ್ದಾರೆ. ನೋಡಿ, ಏನೋ ಫೇಸ್ ಮಸಾಜ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಏನಿಲ್ಲ, 15 ನಿಮಿಷದಲ್ಲಿ ಮಾಡಿ ಕಳ್ಸಿಬಿಟ್ಟಿದ್ದಾಳಂತೆ. ನಾನು ಏನ್ ಇಷ್ಟೊತ್ತಾದ್ರು ತೋರಿಸಿ ಫೇಸ್ ಸ್ವಲ್ಪ ಬೆಳ್ಳಗಾಗಿದೆ. ವೈಟ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾವು ಬಂದಿರೋ ದಿನ ಬಂದು ಈಸ್ಟರ್ ಡೇ. ಸೊ ಹಾಗಾಗಿ ಮೋಸ್ಟ್ ಆಫ್ ಹತ್ತಿರ ಇರೋ ಎಲ್ಲ ರೆಸ್ಟೋರೆಂಟ್ಸು ಕ್ಲೋಸ್ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅವು ಕೂಡ ಇವತ್ತು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಸೊ ಇವಾಗ ಇಲ್ಲೇ ಒಂದು ಶಾಪಿಂಗ್ ಮಾಲ್ ಇತ್ತು. ಇದು ಮಾಲ್ ಅಲ್ಲ, ಇದು ಮಾಲ್ ಅಲ್ಲ. ಸೊ ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ. ಈಸ್ಟರ್ ಇರೋ ಕಾರಣ ಎಲ್ಲ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗ್ಬಿಟ್ಟಿದೆ. ಒಂದೇ ಒಂದು ಪಿಝೇರಿಯಾ ಓಪನ್ ಇದೆ ಅಂತ ಹೋಗ್ತಾ ಇದೀವಿ. ಆಂಟೋನ್ಸ್ ಇದೇನ್ರಿ? ಆಂಟೋನ್ಸ್ ರೆಸ್ಟೋರೆಂಟ್ ನೇಮ್ ಏನಿತ್ತು? ಆ್ಯಕ್ಚುಲಿ ನಾಳೆ ನಾನು ಅನ್ಕೊಂಡಿರೋದು ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗೋಣ ಅಂತ. ಸೊ ಇವರಿಗೆ ಇಂಡಿಯನ್ ಫುಡ್ಡೇ ತುಂಬ ಇಷ್ಟ. ಸೊ ಹಾಗಾಗಿ ನಿಯರ್ ಬೈ ಮೊಟಾಲಾನಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹೋಗೋ ಪ್ಲ್ಯಾನ್ ಇದೆ. ಅದು ಚೆಕ್ ಮಾಡ್ಬೇಕು ನಾವು ಟೈಮು. ನಾಳೆ ಈಸ್ಟರ್ ಮಂಡೇ ಅಂತ ಟೈಮಿಂಗ್ಸ್ ಏನಿದೆ ಗೊತ್ತಿಲ್ಲ. ನೋಡಿ, ಇಲ್ಲೆಲ್ಲ ಮನೆಗಳು. ಹಿಂದ್ಗಡೆನೆ ಬೀಚ್ ಕ್ಯಾಸಲ್ ಇದೆ. ಇಲ್ಲೊಂದೇ ನೋಡಿ, ಪಿಝೇರಿಯಾ ಅಂತ ಇಲ್ಲೊಂದಿದೆ. ಲೆಟ್ಸ್ ಗೋ ಹಿಯರ್. ವೆಜ್ಜಲ್ಲಿ ಒಂದು ಬರ್ಗರು, ಪಾಸ್ತಾ ಇದೆ, ಪಿಜ್ಜಾ ಇದೆ, ಫಲಾಫಲ್ ಇದೆ. ಲೆಟ್ಸ್ ಸಿ ವಾಟ್. ಅರಿಯಾದ್ನಾಗ ಪಿಜ್ಜಾ ಬೇಕು ಅಂತ ಇದ್ದಾಳೆ. ಅರಿಯಾದ್ನ ಪಿಜ್ಜಾನ ಪಾಸ್ತಾನ? ಬರ್ಗರ್, ಫಲಾಫಲ್. ಆರ್ ಯು ಶ್ಯೂರ್? ಸ್ವೀಡನಲ್ಲಿ ಈ ಸ್ಯಾಲೆಡ್ ಇದ್ದೇ ಇರುತ್ತೆ. ಇದು ಬೇಸಿಕ್. ಬ್ರೆಡ್ ಇಲ್ಲ ಅದೆಲ್ಲ ಏನು? ಇದೆಲ್ಲ ಏನು ಎಂಟಿನ? ನನ್ನೇನು ಪಿಜ್ಜಾ ತಿಂದ್ವಿ, ಇವತ್ತು ಪಿಜ್ಜಾ ತಿಂತಾ ಇದ್ದೀವಿ. ಇದು ಬಂದು ಸ್ವೀಡಿಶ್ ಪಿಜ್ಜಾ. ನೆನ್ನೆ ಇಟಾಲಿಯನ್ ಪಿಜ್ಜಾ ತಿಂದಿದ್ವಿ. ನೋಡಿ, ಪಿಜ್ಜಾ ಖಾಲಿ ಮಾಡಿದ್ವಿ. ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ಎಷ್ಟು ದೊಡ್ಡದಿದೆ ಅಂತ ವಿಡಿಯೋನಲ್ಲಿ ಅರ್ಥ ಆಗ್ತಿದೆಯಲ್ಲ ಗೊತ್ತಿಲ್ಲ. ಸಖತ್ ನೋಡಿಲಿ, ಸಖತ್ ದೊಡ್ಡ ಪಿಜ್ಜಾ, ಬಟ್ ತುಂಬ ತಿನ್ನಾಗಿರುತ್ತೆ. ಸ್ವೀಡನಲ್ಲಿ ಅದೇ ಥರ ತಿನ್ನಾಗಿರುತ್ತೆ ಪಿಜ್ಜಾ. ನಾನು ತಿಂತಾ ಇದ್ದೀನಿ. ಸೊ ಇಲ್ಲಿ ಒಂದು ಲಾಂಜ್ ಇದೆ. ಮೊನೋಪೋಲಿ ಎಲ್ಲ ಗೇಮ್ ಇಟ್ಟಿದ್ದಾರೆ, ಬಿಸ್ನೆಸ್ ಗೇಮ್. ನಿಂಗೇನು ಆಟ ಆಡಕ್ಕೆ ಬರುತ್ತಾ? ಗುಲ್ಕು ಸ್ವಲ್ಪ ಕೇಳಿ ಪಪ್ಪ, ನಾನು ಸಿಂಗಲ್. ತುಂಬ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಇಲ್ಲಿ ಸ್ವಲ್ಪ ಹೊತ್ತು ನಾವು ಆಟ ಆಡಿ ಆಮೇಲೆ ರೂಮ್ಗೆ ಹೋದ್ವಿ. ಬೇಗ ತಗೋ, ಅಷ್ಟೊಂದು ಮಾಡಬಾರ್ದು. ನೀಟಾ ತಗೊಂಡ್ಬಿಡು ಅಷ್ಟೇ. ನಾನು ಕೇಕ್ ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಸೊ ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡಿಸಿದ್ವಿ. ತುಂಬ ಕ್ಯೂಟಾಗಿದೆ ಕೇಕು, ಸ್ಮಾಲ್.
ಸೇಮ್ ಕಲರ್ ಅದು ಕ್ಯಾಪ್ ಕಲರ್. ಇದು ಬಿಡು ಬಿಡು ಸಾಕು ಸಾಕು ವಿಡಿಯೋ ಸಾಕು. ಚೆನ್ನಾಗಿದೆ ಊಟಕ್ಕೆ. Tell me what. Don't tell me what. I was actually thinking of buying this. What is that? ದೊಡ್ಡದಾಯ್ತಾ? ಕರೆಕ್ಟ್ ಇದೆಯಾ ಸೈಜು? ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸ್ಪಾಜು ಅದು ಇಷ್ಟದೆ ಆ್ಯಂಡ್ ಇವತ್ತು ಪಪ್ಪಂದು ಹ್ಯಾಪಿ ಬರ್ತ್. ಇವಾಗ ಚೀಟ್ ಕಟ್ ಮಾಡ ಅದು ಇಷ್ಟದೆ ಚೀಟ್ ಟೈನಿ ಚೀಟ್ ಇತ್ತು. ಅದಾದ್ಮೇಲೆ ಕೊಡೆ ಸೊ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ. ಅದಾದ್ಮೇಲೆ ನಾವು ಮನೆಗೆ ಹೋಗ್ತೀವಿ. ನೋಡಿಲ್ಲ ಆಯಿತು. ಸೊ ಇವಳು ಹೇಳಿರೋ ಥರ ಇವಾಗ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಬಫೆ ಇದೆ, ಮೀನ್ ಇಂಡಿಯನ್ ಬಫೆ ಥರ ಇರಲ್ಲ. ಸೊ ಲೆಟ್ಸ್ ಸಿ ಏನೆಲ್ಲ ಇರುತ್ತೆ ಅಂತ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ಎ ಸ್ಪಾ, ಐ ಮೀನ್ ಸ್ವಿಮ್ಮಿಂಗ್ ಪೂಲ್. ಲೆಟ್ಸ್ ಸಿ. ಲೆಟ್ಸ್ ಸಿ ವಾಟ್ ವಿ ವಿಲ್ ಈಟ್ ಅಂತ. ಸೊ ಇಲ್ಲಿ ಯೋಗರ್ಟು, ಮುಸ್ಲಿ, ಓಟ್ಸ್, ಓವರ್ನೈಟ್ ಸೋಕ್ಡ್ ಓಟ್ಸು, ಇದೆಲ್ಲ ನೋಡಿ, ಕ್ರೋಶಾನ್ಸು, ಸಮ್ ಸ್ವೀಟ್ಸು, ಚಾಕ್ಲೇಟ್ ಬಾಲ್, ಫ್ರೂಟ್ಸು, ಸಾಸೇಜಸ್ಸು, ಸ್ಕ್ರ್ಯಾಂಬಲ್ಡ್ ಎಗ್ಗು, ಅದೇನು ಗೊತ್ತಿಲ್ಲ, ಬಾಯ್ಲ್ಡ್ ಎಗ್ಗು, ಪ್ಯಾನ್ಕೇಕ್ಸ್ ಗುಲ್ಕು ಪ್ಯಾನ್ಕೇಕ್ಸ್ ಇದೆ ನೋಡಿ. ಇಲ್ಲಿ ಸಮ್ ಸ್ಪ್ರೌಟ್ಸ್ ಆ್ಯಂಡ್ ಬಿಸ್ಕೆಟ್ಸ್, ಚೀಸು, ಇದೆಲ್ಲ ನಾನ್ ವೆಜ್. ಇಲ್ಲಿ ಬಾಯ್ಲ್ಡ್ ಎಗ್ ವಿತ್ ಶ್ರಿಂಪ್ಸ್, ಜಾಮ್ಸ್, ಬ್ರೆಡ್ ನೋಡಿ, ನಮಗೆ ಯಾವ ಬ್ರೆಡ್ ಬೇಕೋ ಅದನ್ನು ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ಕೂಡ ಸಮ್ ಬನ್ಸ್ ಇಟ್ಟಿದ್ದಾರೆ. ಇಲ್ಲಿ ಸಮ್ ಜಿಂಜರ್ ಶಾಟ್ಸ್ ಇದೆ, ಕಾಫಿ, ಮ್ಯಾಂಗೋ ಪ್ಯಾಷನ್ ಸ್ಮೂದಿ ಆ್ಯಂಡ್ ಆರೆಂಜಸ್. ನಾವೇ ಆರೆಂಜ್ ಜ್ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಜ್ಯೂಸ್ ಮಾಡ್ಕೊಳ್ಳೋದು ಇಟ್ಟಿದ್ದಾರೆ, ಕಟ್ ಮಾಡಿ ಜ್ಯೂಸ್ ಮಾಡ್ಕೋಬೋದು. ನೋಡಿ, ಆರೆಂಜಸ್ನ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಇಟ್ಟಿದ್ದಾರೆ. ಸೊ ನಾವೇ ಜ್ಯೂಸ್ ಮಾಡ್ಕೋಬೋದು, ಫ್ರೆಶ್ ಆರೆಂಜ್ ಜ್ಯೂಸು. ಜ್ಯೂಸ್ ಆಮೇಲೆ ಪ್ರೆಸ್ ಮಾಡಬೇಕು. ಜ್ಯೂಸ್ ಒಂದೇ ಕಪ್ ಆಯಿತು. ಯೋಗರ್ಟ್ ಇದೆ. ಸೊ ಯೋಗರ್ಟ್ಗೆ ನಾನು ಬ್ಲೂಬೆರೀಸ್ ಹಾಕ್ತಾ ಇದ್ದೀನಿ, ಫ್ರೆಶ್ ಬ್ಲೂಬೆರೀಸ್. ಆ್ಯಂಡ್ ದೆನ್ ಇದು ಹ್ಯಾಲನ್ಸ್, ಓಕೆ, ಆ್ಯಂಡ್ ಸಮ್ ಫ್ರೂಟ್ಸ್ ಹಾಕ್ಕೊಂಡು, ಇದು ಬಂದು ಆ್ಯಪಲ್ ಮೂಸ್ ನೋಡಿ, ಆ್ಯಪಲ್ದು ಸ್ವಲ್ಪ ಹಾಕ್ಕೊಂಡು, ಇಲ್ಲಿ ಬಂದು ಲಾಟ್ಸ್ ಆಫ್ ನಟ್ಸ್ ಇದೆ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸು, ಇದು ಬಂದು ಪೈನಾಪಲ್, ಡ್ರೈಡ್ ಪೈನಾಪಲ್, ಇದು ಆಲ್ಮಂಡ್ಸು ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್, ಹೆಲ್ದಿ ಬೌಲ್ ಫ್ಲ್ಯಾಕ್ಸ್ ಸೀಡ್ಸ್ ಇದು. ಆಮೇಲೆ ಇದು ಸ್ವಲ್ಪ ಕಾರ್ನ್ಫ್ಲೆಕ್ಸ್,
ಅಷ್ಟೇ ಹಾಕಿರೋದು ನಾನು. ಇದಕ್ಕೆ ಬೇಕಂದರೆ ಇಲ್ಲಿ ನೋಡಿ ಫ್ಲೇವರ್ಡ್ ಯೋಗರ್ಟ್ಸ್ ಕೂಡ ಇದೆ. ನಾನು ನ್ಯಾಚುರಲ್ ಯೋಗರ್ಟ್ ಯೂಸ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಸ್ವೀಡನ್ನಲ್ಲಿ ಇಷ್ಟೇ ಬ್ರೇಕ್ಫಾಸ್ಟ್ ಸಿಗೋದು. ನಾನಿಲ್ಲಿ ತೊಗೊಂಡಿದ್ದೀನಿ ಸ್ಕ್ರ್ಯಾಂಬಲ್ಡ್ ಎಗ್ ವಿತ್ ಯೋಗರ್ಟ್ ಆ್ಯಂಡ್ ಲಾಟ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಪ್ಯಾನ್ ಕೇಕ್ ತೊಗೊಂಡಿದ್ದೀನಿ, ನಂಗೆ ಪ್ಯಾನ್ ಕೇಕ್ ಇಷ್ಟ ಆಗುತ್ತೆ. ಆ್ಯಂಡ್ ಬ್ರೆಡ್ ವಿತ್ ಕ್ರೀಮ್ ಚೀಸ್ ಆ್ಯಂಡ್ ಚೀಸು. ಇಲ್ಲಿ ಅರಿಯಾದನ್ನ ಪ್ಯಾನ್ ಕೇಕ್ ತಿಂತಾ ಇದ್ದಾಳೆ. ಇದು ವೆನಿಲಾ ಇದು ಕೊಡ್ಲಾ ಕೇಕು. ಪೇಪರ್ ಸೀಸರ್ಸು ವೆರಿ ನೈಸ್. One. Hey, one. So Ariadna is ready to go for spa. It's not spa, swimming pool. ಬೆಳಗ್ಗೆಯಿಂದ ನೆನ್ನೆ ರಾತ್ರಿಯಿಂದ ಯಾವಾಗ ಬೆಳಗ್ಗೆ ಆಗುತ್ತೆ, ಯಾವಾಗ ಪೂಲ್ಗೆ ಹೋಗ್ತೀನಿ ಅಂತ ಕೇಳ್ತಾನೇ ಇದ್ಲು. ಸೊ ಶಿ ಇಸ್ ವೆರಿ ಎಕ್ಸೈಟೆಡ್. ನೋಡಿ ಎಂಟ್ರೆನ್ಸಲ್ಲಿ ಸ್ಲಿಪ್ಪರ್ಸ್ ಇದೆ, ಟವಲ್ಸ್ ಇದೆ ಬಾತ್ ಮಾಡ್ಕೊಳ್ಳೋಕ್ಕೆ. ಯಾರೂ ಇಲ್ಲ ಇನ್ನು, ನಾವೇ ಫಸ್ಟ್ ಬರ್ತಾ ಇರೋದು ಅನ್ಸುತ್ತಲ್ಲ. ಇದು ಪೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನಿಸುತ್ತೆ. ನೋಡಿ ಈ ಥರ ಇದೆ ರಿಲ್ಯಾಕ್ಸಿಂಗ್ ಸೆಷನ್ನು. ಇಲ್ಲಿ ಇದು ಬಂದು ಜಕೂಸಿ ಥರ ಹಾಟ್ ವಾಟರ್ ಪೂಲ್. ಆಮೇಲೆ ಅಲ್ಲಿ ಔಟ್ಡೋರ್, ಅಲ್ಲಿ ಹೊರ್ಗಡೆನೂ ಇದೆ ಹಾಟ್ ವಾಟರ್ ಸ್ಟೀಮು ಬಾತು. ಇಲ್ಲಿ ಒಂದು ಪೂಲ್ ಇದೆ. ಆ್ಯಕ್ಚುಲಿ ಸ್ಟೀಮ್ ಬಾತ್ ಇದೆ. ಇದು ಬಂದು ಜಕೂಸಿ, ಇದು ಬಂದು ಮಸಾಜ್. ಸೊ ಇದ್ರ ಒಳಗಡೆ ನಮಗೆ ಮಸಾಜ್ ಬರುತ್ತಂತೆ, ಪ್ರೆಷರ್ ಬರುತ್ತೆ. ಒಳಗಡೆ ಸೌನಾ ಇದೆ. ಆಮೇಲೆ ಇನ್ನೊಂದೇನೋ ಹೇಳಿದ್ರು, ಪೀಲಿಂಗ್ ಏನೋ ಇದೆ ಅಂತ. ಆಮೇಲೆ ಇಲ್ಲಿ ಕೂಡ ನಾವು ಮಸಾಜ್ ತಗೋಬೋದು. ಒಳಗಡೆ ರಿಲ್ಯಾಕ್ಸಿಂಗ್ ರೂಮ್. ಇದು ಕೂಡ ಸೌನಾ. Ariadna is waiting to start. ಇದೇನಿದು ಅರೋಮಾ ಬಾಸ್ತು ಅಂದ್ರೇನು? ಓಕೆ, ಇಟ್ಸ್ ಸಮಥಿಂಗ್ ಅರೋಮಾ ಥೆರಪಿ. ಫುಲ್ ಆಯುರ್ವೇದಿಕ್ ನನಗೆ ಸ್ಮೆಲ್ ಬರ್ತಾ ಇದೆ, ಸಕ್ಕದಾಗಿದೆ. ನೋಡಿ ಅಲ್ಲೋದ್ರೆ ಅದು ಔಟ್ಡೋರ್ ಸ್ಟೀಮ್, ಫುಲ್ ಹಾಟ್ ವಾಟರ್, ಅದು ಹಾಟ್ ವಾಟರ್ ಆ್ಯಂಡ್ ಏರ್ ಕೋಲ್ಡ್ ವಾಟರ್. ನೋಡಿ ಇಲ್ಲಿ ಒಳಗಡೆ ರಿಲ್ಯಾಕ್ಸಿಂಗ್ ರೂಮ್ ನೋಡೋಣ ಬಾ. ರಿಲ್ಯಾಕ್ಸಿಂಗ್ ರೂಮ್ ತೋರಿಸ್ತೀನಿ. This is a relaxing room. You just have to sleep and there are some UV face mask. Again fast face mask ಗೊತ್ತಿಲ್ಲ. ಇದನ್ನ ಹಾಕ್ಕೊಂಡ್ಬಿಟ್ಟು ನೋಡಿ ಮ್ಯೂಸಿಕ್ ಕೇಳ್ಕೊಂಡು ನಾವು ಇಲ್ಲಿ ಲೈ ಡೌನ್ ಮಾಡಬೇಕು. ಅರಿಯಾದನ್ನ ಕ್ವೈಟ್ ಆಗಿರಬೇಕು ಅಂತ ಹೇಳಿದ್ದಾರೆ, ಯಾಕಂದರೆ ಇಲ್ಲೆಲ್ಲ ರಿಲ್ಯಾಕ್ಸಿಂಗಿಗೆ ಬರ್ತಾರೆ. ಸೊ ನೋಡಿ ಕ್ವೈಟ್ ಆಗಿದೆ ಇದು ರೂಮು. ಮಾಸ್ಕ್ ಹಾಕ್ಕೊಂಡು ಒಳ್ಳೆ ಮ್ಯೂಸಿಕ್ ಬರ್ತಾ ಇದೆ, ಕ್ವೈಟಾಗಿ ಮಲ್ಕೋಬೋದು. ಸ್ವಿಮ್ಮಿಂಗ್ ಪೂಲ್ ಇದೆ, ನಾನು ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೀನಿ. ರಿಲ್ಯಾಕ್ಸ್ ಮಾಡೋಕ್ಕಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ. ಇದೇನು ಗೊತ್ತಾ, IR ಲೈಟ್ ಥೆರಪಿ ಅಂತ ಹೇಳ್ತಾರೆ. 10 ಮಿನಿಟ್ಸ್ ರೆಕಮೆಂಡೆಡು. ರೆಡ್ ಕಲರ್ ಲೈಟ್ ನಾವು ಹಾಕ್ಕೊಂಡ್ರೆ ಇದು ಆ್ಯಂಟಿ ಏಜಿಂಗು. ಆಮೇಲೆ ಗ್ರೀನ್ ಕಲರ್ ಅಂದರೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ ಸಿಗಂತೆ. ಬ್ಲೂ ಕಲರ್ ಅಂದರೆ ಆ್ಯಕ್ನೆ, ಆ್ಯಂಟಿ ಆ್ಯಕ್ನೆಗೆ. ಸೊ ಈ ಥರ ಬೇರೆ ಬೇರೆ ಕಲರ್ಸ್ ಬರುತ್ತೆ ಈ ಮಾಸ್ಕಲ್ಲಿ. ನಾವು ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ. ಇದು ರೆಡ್, ಗ್ರೀನ್. ಬೇಗ ಬಂದಿದ್ವಿ ನೋಡಿ, ಎಲ್ಲ ಕಡೆ ಆನ್ ಆಗಿದೆ. ಹಾಟ್ ವಾಟರ್ ಬರ್ತೀನಿ ನಾನು. ಆ್ಯಂಡ್ ದಿಸ್ ಈಸ್ ವಾಟರ್ ಮಸಾಜ್ ಆ್ಯಂಡ್ ಸೊ ಬಿಸಿ ಬಿಸಿ ವಾಟ್ರು. ಆದ್ರೆ ಏನಾಗಲ್ಲ, ಬಿಸಿ ವಾಟರ್ ಇದೆ, ಸಕ್ಕದಾಗಿ.
ಬೋಟ್ ಹತ್ರ ಇದ್ದೀನಿ ನೋಡು. ಪಪ್ಪನೇ ಅದು. ದಟ್ ಈಸ್ ಓನ್ಲಿ ಪಪ್ಪ. ಎಬ್ಸ್ಬೇಡಪ್ಪ. ಸೊ ಈ ಪೂಲ್ ಬಂದು ಮಸಾಜಿಂಗ್ ಪೂಲು. ಇಲ್ಲ, ಅಲ್ಲೊಬ್ಳು ಫೋಟೋ ತೆಗಿತಾ ಇದ್ಲು. ಫುಲ್ ಸ್ಪೀಡಾಗಿ ವಾಟರ್ ಬಂದು ನಮ್ಮ ಬೆನ್ನಿಗೆ ಹೊಡಿಯುತ್ತೆ. ಸಖತ್ ಮಸಾಜಿಂಗು. ತೊಳಿಲಾಗಿ ಅದು ಈ ಸ್ಪೀಡಲ್ಲಿ ಬಂದು ಬೆನ್ನವೆಲ್ಲ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೀಮ್ ವಾಟರಿಗೆ ಹೋಗಬೇಕು. ಇಲ್ಲಿ ನೋಡಿ, ಇದು ನೋಡಿ ಆ್ಯಕ್ಚುಲಿ ಔಟ್ಡೋರು. ಫುಲ್ ಹೊಗೆ ಬರ್ತಾ ಇದೆ. ಸ್ಟೀಮ್ ವಾಟರು ಫುಲ್ ಬಿಸಿ ಇದೆ. ಸೊ ಇದು ಬಂದು ಫುಲ್ ಚಿಲ್ಡ್ ವಾಟರು. ಸೊ ಇದರಲ್ಲಿ ಮುಳುಗ್ಬಿಟ್ಟು ಆಮೇಲೆ ಔಟ್ಡೋರ್ ನೋಡಿ, ಆಚೆನೇ ಫುಲ್ ಚಳಿ ಇದೆ. ಇದರಲ್ಲಿ ಮುಳುಗ್ಬಿಟ್ಟು ಈ ಬಿಸಿ ಬಿಸಿ ಸ್ಟೀಮ್ ವಾಟ್ರಲ್ಲಿ ಹೋಗಬೇಕು. ಸಖತ್ ಮಜಾ ಬರುತ್ತೆ. ಸ್ಟೀಮ್ ಹೊಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ಲ, ಬಟ್ ಹೊಗೆ ಇದೆ. ವಿಡಿಯೋನಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಬಿಸಿ ವಾಟರ್ ಇದು, ಸ್ಟೀಮ್ ವಾಟರ್. ಏನು ಕುಡಿತಾ ಇದ್ದೀರಿ? ಇದು ಸಾಲ್ಟ್ ವಾಟರ್ ಬಾತ್ ಥರ ಒಂದು ಬೌಲ್ ಫುಲ್ ಆಫ್ ಸಾಲ್ಟ್ ಇಟ್ಟಿರ್ತಾರೆ. ಸೊ ಬಾಡಿಗೆ ಸಾಲ್ಟ್ ಸ್ಕ್ರಬ್ ಮಾಡ್ಕೋಬೋದು. ಒಳಗಡೆ ಸ್ಟೀಮ್ ರೂಮ್ ಕೂಡ ಇದೆ. ಸ್ಟೀಮ್ ರೂಮಲ್ಲಿ ವಿಡಿಯೋ ಕವರ್ ಆಗಲ್ಲ. ಅಂದರೆ ಒಂಥರ ನಮಗೆ ಆಯುರ್ವೇದಿಕ್ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ನೋಡಿ, ಅರೋಮಾ ಬಾಸ್ತು ಅಂತ ಇದೆ. ಸೊ ಲೈಟಾಗಿ ಒಂಥರ ಆಯುರ್ವೇದಿಕ್ ಅರೋಮಾ ಲೈಟಾಗಿ ಬರ್ತಾ ಇದೆ. ಬಿಸಿ ಆಗ್ತಾ ಇದೆ. ನಾರ್ಮಲ್ ಸೋನಲ್ಲಾದರೆ ತುಂಬ ಜಾಸ್ತಿ ಬಿಸಿ ಇರುತ್ತೆ. ಇದು ಅಷ್ಟು ಬಿಸಿ ಇಲ್ಲ, ಲೈಟಾಗಿದೆ. ಇಲ್ಲಿ ನಾವು ಫುಟ್ ಮಸಾಜ್ ಮಾಡ್ಕೋಬೋದು. ಸ್ಕ್ರಬ್ಬರ್ ಕೊಡ್ತಾರೆ. ಸೊ ಇದು ಕಿಟ್ ತೊಗೋಬೇಕು. ಕಿಟ್ ತೊಗೊಂಡು ನಾವು ಫುಟ್ ಸ್ಕ್ರಬ್ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು. ನಂದಾಯಿತು ಸ್ವಿಮ್ಮಿಂಗ್ ಪೂಲ್. ಇನ್ನೂ ಬೇಕಾ? ಸೊ ಫೈನಲಿ ನಾವು ಸ್ಪಾ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಇದಾಗಿತ್ತು ಬರ್ಡೇ ಬ್ಲಾಗ್. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇವಾಗ ನಾವು ಚೆಕ್ಔಟ್ ಮಾಡಿದ್ವಿ. ಅಲ್ಲಿ ನೋಡಿ, ಬ್ಲೂ ಸ್ಕೈ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಕಡೆ ಆ ಕಡೆ ಮಾತ್ರ ಬ್ಲೂ ಸ್ಕೈ ಕಾಣಿಸ್ತಾ ಇದೆ. ಸೊ ಹೊರಟ್ವಿ. ಬಾರಿ ಅದನ್ನ ಎಸ್. ಬಾಯ್ ಬಾಯ್ ವಾಟ್ಸ್ ಟೀನಾ. ಆ್ಯಕ್ಚುಲಿ ವಾಟ್ಸ್ಟೀನಲ್ಲಿ ಒಂದು ದೊಡ್ಡ ಕ್ಯಾಸಲ್ ಇದೆ ಸಿ ಮಧ್ಯ, ಅಂದರೆ ಸಿ ಹತ್ತಿರ. ಸೊ ಬೀಚ್ ನೋಡಿಕೊಂಡು ಅದನ್ನೆಲ್ಲ ನೋಡ್ಕೊಂಡು ಬರಬೇಕು ಅಂದ್ಕೊಂಡಿದ್ವಿ. ಬಟ್ ತುಂಬ ಬ್ಯಾಡ್ ವೆದರ್ ಇತ್ತು. ಆಚೆ ಒಂದು 5 ನಿಮಿಷ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ವಿಂಡಿ. ಹಾಗಾಗಿ ವಾಪಸ್ ಮನೆಗೆ ಬಂದ್ವಿ. ರೀಚ್ ಆಗಿದ್ದೀವಿ. ನನ್ನ ಇದೇ ಥರ ಈ ಪೊಸಿಷನಲ್ಲಿ ಮಲಗಿರೋರನ್ನ ನಾನು ಬನ್ನಿ 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 ರೆಡಿಯಾಗಿ ಬನ್ನಿ ಹೋಗೋಣ ಅಂತ ಕರ್ಕೊಂಡೋಗಿದ್ದೆ. ವಾಪಸ್ ಇವಾಗ ಬಂದು ಅಲ್ಲೇ ಮಲಗಿದ್ದಾರೆ.